ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಹೆಸರು ಆನಂದ್ ಅಂತ, ಸೀನಿಯರ್ ಸಿವಿಲ್ ಮೆಂಬರ್ ಸೆಕ್ರೆಟರಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ. ಇದನ್ನೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ. ಕೃಷಿ ಮೇಳದಲ್ಲಿ ನಮ್ಮ ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಯಾರ್ಯಾರಿಗೆ ಉಚಿತ ಕಾನೂನು ಅರಿವು ಮತ್ತು ನೆರವನ್ನು ನೀಡಲಾಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಬರಲಿ ಅನ್ನೋಂಥ ಉದ್ದೇಶದಿಂದ ನಾವು ಒಂದು ಸ್ಟಾಲನ್ನು ಮಳಿಗೆಯನ್ನು ಹಾಕಿದ್ದೀರಿ. ಇದರಿಂದ ಮತ್ತು ಯಾರಿಗೆ ಇದರಿಂದ ಬೆನಿಫಿಟ್ ಇರುತ್ತೆ, ಉಚಿತವಾಗಿ ಯಾರಿಗೆ ಕಾನೂನು ಅರಿವು ಮತ್ತು ನೆರವನ್ನು ಒದಗಿಸಿಕೊಳ್ಳಲಾಗುತ್ತೆ ಅನ್ನೋಂಥ ಸಹ ಹಾಕಿದ್ದೀರಿ. ಇದರಿಂದ ಏನು ಈ ತಿಂಗಳ 13ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅವೇರ್ನೆಸ್ ಜನಸಾಮಾನ್ಯರಿಗಾಗಲಿ ಆ ಮೂಲಕ ನ್ಯಾಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ಎಲ್ಲರೂ ಜೀವನ ಮಾಡಿ ರಾಜ್ಯ ಮುಕ್ತ ಜೀವನ ಮಾಡೋಕ್ಕೆ ಸಹಕಾರ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಕಾನೂನು ಅರಿವಿನ ಬಿತ್ತನೆಯನ್ನು ಸಹ ಮಾಡುವಂಥ ಉದ್ದೇಶದಿಂದ ಈ ಒಂದು ಸ್ಟಾಲನ್ನು ಹಾಕಿದಿರಿ. ಇದರ ಸದುಪಯೋಗ ಎಲ್ಲ ಜನಸಾಮಾನ್ಯರು ಪಡ್ಕೊಂಡು ಹೆಚ್ಚಿನ ಅರಿವು ಮತ್ತು ನೆರವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಸೊ ಒಂದಷ್ಟು ಜನ ಅಂದರೆ ಎಜುಕೇಟೆಡ್ಸ್ಗೂ ಕೂಡ ಕಾನೂನಿನ ಬಗ್ಗೆ ಅರಿವು ಇರೋದಿಲ್ಲ. ಸೊ ಇದು ಬಿಟ್ಟು ಬೇರೆ ರೀತಿ ಏನಾದರೂ ಪ್ರೋಗ್ರಾಮ್ಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈಗ ಪ್ರತಿಯೊಂದು ಆಚರಣೆ ಇದೆ. ಈಗ ಡಿಸೆಂಬರ್ 3ನೇ ತಾರೀಕು ನಾವು ವಿಶ್ವ ವಿಕಲಚೇತನ ದಿನಾಚರಣೆ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಹ ಸೇರಿಸಿ ಆ ಒಂದು ವಿಶೇಷ ಚೇತನಕ್ಕೆ ಸರ್ಕಾರದಿಂದ ನೀಡುವಂಥ ಸವಲತ್ತುಗಳೇನಿದೆ ಅದರ ಬಗ್ಗೆ ಅರಿವು ಸಹ ಮೂಡಿಸಿದ್ವಿ. ಮತ್ತು ನವೆಂಬರ್ 9ನೇ ತಾರೀಕು ನಮ್ಮದು ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆ ಇತ್ತು. ಅದರಲ್ಲೂ ಸಹ ನಾವು ಸಂಬಂಧಪಟ್ಟಂಥ ಇಲಾಖೆಗಳು, ಸರ್ಕಾರಿ ಇಲಾಖೆಗಳನ್ನೆಲ್ಲ ಸೇರಿಸಿ ಹೆಚ್ಚಿನ ಜನರಿಗೆ ಈ ಕಾನೂನು ಅರಿವು ಒದಗಲಿ ಅನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಜಿಲ್ಲೆಯಾದ್ಯಂತ ಮಾಡ್ತಾಯಿದ್ದೀವಿ. ನಮ್ಮ ಸಂವಿಧಾನದ ದಿನಾಚರಣೆ ನವೆಂಬರ್ 26ನೇ ತಾರೀಕೇನಿತ್ತು, ಆಗಲೂ ಸಹ ಭಾರತ ಸಂವಿಧಾನದ ಆಶಯಗಳ ಬಗ್ಗೆ ನಾವು ವುಮೆನ್ಸ್ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಮಂಡ್ಯಾದ್ಯಂತ ಅನೇಕ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಅದ್ರ ಮೂಲಕ ಜನಸಾಮಾನ್ಯರಿಗೆ ಈ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಭಾಳ ವಿಶೇಷವಾಗಿ ಕೃಷಿ ಮೇಳ ನಡೀತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ನಮ್ಮ ನ್ಯಾಯಮೂರ್ತಿಗಳಾದಂಥ ಎಂ ಆನಂದ್ ಸಾಹೇಬರು, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಎಲ್ಲ 7 ತಾಲೂಕುಗಳಲ್ಲೂ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಸುಮಾರು 19 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಏನಿದೆ, ರೈತರು ಸಹ ಅವರು ಯಾವುದೇ ಒಂದು ಪದಾರ್ಥಗಳನ್ನು ತಗೊಂಡಾಗ ಅದರಲ್ಲಿ ಏನಾದರೂ ಸೇವಾ ನ್ಯೂನತೆ ಆಗಿದ್ದರೆ, ಆ ತಗೊಂಡಿರ್ತಕ್ಕಂಥ ಬಿತ್ತನೆ ಬೀಜಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ, ಅವರು ಲಾಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಗ್ರಾಹಕರ ವೇದಿಕೆಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಪರಿಹಾರವನ್ನು ಪಡ್ಕೋಬೋದು. ಅಂಥ ಸವಲತ್ತುಗಳನ್ನು ಉಚಿತವಾಗಿ ವಕೀಲರನ್ನು ನೇಮಕ ಮಾಡೋದ್ರ ಮುಖಾಂತರ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಆ ಸವಲತ್ತುಗಳು ಅಂತಕ್ಕಂಥದ್ದಿದೆ. ಮತ್ತು ಯಾವುದೇ ರೈತರು ಆತ್ಮಹತ್ಯೆ ಮಾಡ್ಕೋಬೋದು, ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಎಂಥ ಸಂದರ್ಭದಲ್ಲೂ ಸಂತ್ರಸ್ತರ ಪರಿಹಾರ ನಿಧಿ ಅಂತಕ್ಕಂಥದ್ದಿದೆ. ಮತ್ತು ಅವರು ಜೀವನವೇ ಮಾಡೋಕ್ಕಾಗುವಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಆಗ್ಬೋದು, ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇವಾಗ ವಿಶೇಷವಾದಂಥ ಕೆಲವು ಸವಲತ್ತುಗಳನ್ನು ಮಾನ್ಯ ನ್ಯಾಯಮೂರ್ತಿಗಳು ಅವರ ಸಡಿಲೀಕರಿಸಿ ಅವರ ಮನುಷ್ಯನ ಉಳಿಸೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಕೃಷಿಕರು ಅವರ ಕಾನೂನು ಅರಿವನ್ನು ಮೂಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಆನಂದ್ ಸಾಹೇಬರು ಈ ಕೈಪಿಡಿಯನ್ನು ಇವತ್ತು ಸಾವಿರಾರು ಜನಕ್ಕೆ ವಿತರಣೆಯನ್ನು ಮಾಡಿದ್ದಾರೆ. ನಮ್ಮ ಮಂಡ್ಯ ನಗರದ ಏನು VC ಫಾರಮಲ್ಲಿ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸಿವಿಲ್ ಪ್ರಕರಣಗಳು, ರಾಜಿ ಪ್ರಕರಣಗಳು ಹಣ ವಸೂಲಿ ಅಂತಕ್ಕಂಥದ್ದು, ಆಕ್ಸಿಡೆಂಟ್ ಕೇಸ್ಗಳನ್ನು ರಾಜಿ ಮಾಡ್ತಕ್ಕಂಥದ್ದು, ಚಕ್ಕೆ ಕೇಸ್ಗಳನ್ನ ಬಗೆಹರಿಸ್ತಕ್ಕಂಥದ್ದು, ಯಾವುದೇ ಒಬ್ಬ ರೈತರು ಭಾಳ ವಿಶೇಷವಾಗಿ 13/12/2015 25 ಏನು ಇದೇ ತಿಂಗಳು 13ನೇ ತಾರೀಕು 12ನೇ ತಿಂಗಳು 2025 ರಾಷ್ಟ್ರೀಯ ಅದಾಲತ್ ಅಂತಕ್ಕಂಥ ನಡೀತಾ ಇದೆ. ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನ್ಯಾಯಾಲಯಗಳಲ್ಲಿ ಭಾಳ ವಿಶೇಷವಾಗಿ ಪ್ರಕರಣಗಳನ್ನು ಸಡಿಲೀಕರಿಸಿ ಇಬ್ಬರಿಗೂ ವ್ಯಾಜ್ಯ ಮುಕ್ತ ಮಾಡುವಂಥದ್ದು. ಯಾವುದೇ ಒಂದು ಪ್ರಕರಣವನ್ನು ಇಬ್ಬರು ಸೇರಿಸಿ ಒಂದು ಸಡಿಲೀಕರಿಸಿ ಅವರಿಗೆ ವ್ಯಾಜ್ಯವನ್ನು ಮುಕ್ತ ಮಾಡ್ತಕ್ಕಂಥದ್ದೇ. ಹಂಗಾಗಿ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಾಹೇಬರಾಗಿರ್ಬೋದು, ಆನಂದ್ ಸಾಹೇಬರಾಗಿರ್ಬೋದು ಅನೇಕ ವಿಷಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ತಾರೆ. ಪ್ರತಿಯೊಬ್ಬರು ಯಾವುದೇ ಪ್ರೊಫೆಷನಲ್ಲಿ ಕಾನೂನು ಅರಿವನ್ನು ಕೊಡಿ ಸರ್ ಅವರಿಗೆ. ಸರ್ ಒಂದು ನಿಮಿಷ ಹಾಗೆ ಹಾಗೆ ಹೇಗೆ ಇಡ್ಕೊಳ್ಳಿ. ಡಿಸೆಂಬರ್ 13 ಸರ್ಟಿಫಿಕೇಟ್ ಪ್ರೆಸ್ ಮಾಡಿದ್ದೀರಾ ಇಲ್ವಾ? ಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ರಾಷ್ಟ್ರೀಯ ಲೋಕ ಅದಾಲತ್ಗೆ ಸಂಬಂಧಪಟ್ಟ ಹಾಗೆ
ಇದೇ ತಿಂಗಳು 13ನೇ ತಾರೀಕು ಏನಿದೆ ಅದರ ಬಗ್ಗೆ ಕೈಪಿಡಿಯನ್ನು ವಿತರಣೆ ಮಾಡಲಾಗಿದೆ.